ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಯಾವುದೇ ಸಣ್ಣ ಪುಟ್ಟ ಪೂಜೆ ಇರಲಿ ಮತ್ತು ಹಬ್ಬ ಹರಿದಿನ ಇರಲಿ, ಯಾವುದೇ ಇದ್ರೂ ನಮಗೆ ಗೆಜ್ಜೆ ವಸ್ತ್ರ ಬೇಕೇ ಬೇಕಾಗುತ್ತೆ. ಹೊರಗಡೆಯಿಂದ ತಂದು ನಾವು ಪೂಜೆಗೆ ಗೆಜ್ಜೆ ವಸ್ತ್ರನ ಹಾಕೋದಕ್ಕಿಂತ ನಾವು ಮನೆಯಲ್ಲೇ ಗೆಜ್ಜೆ ವಸ್ತ್ರನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಗೆಜ್ಜೆ ವಸ್ತ್ರನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಹೇಗೆ ಗೆಜ್ಜೆ ವಸ್ತ್ರ ಮಾಡ್ಬೋದು ಅಂತ ನೋಡ್ಬಿಡೋಣವಾ. ನೋಡಿ, ಈ ರೀತಿ ನಮಗೆ ಹತ್ತಿ ಗ್ರಂಥಿಗೆ ಶಾಪ್ಗಳಲ್ಲಿ ಸಿಗತ್ತೆ. ಇದು ದೇವರಿಗೆ ತುಂಬಾ ಶ್ರೇಷ್ಠ ಆಗಿರುತ್ತೆ. ನೋಡಿ, ನಾನು ಹೀಗೊಂದು ಎಳೆ ತಗೋತಾ ಇದ್ದೀನಿ. ನೋಡಿ, ಈ ರೀತಿ ಎಳೆನ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ವಿಭೂತಿ ತಗೊಂಡಿದ್ದೀನಿ. ಇದು ಸಹ ಮನೆಯಲ್ಲೇ ಮಾಡಿರೋ ವಿಭೂತಿ. ನೋಡಿ, ಹೀಗೆ ಹಿಡ್ಕೊಂಡ್ಬಿಟ್ಟು ನೋಡಿ, ಸ್ವಲ್ಪ ವಿಭೂತಿನ ಕೈಗೆ ಹೀಗೆ ಹಚ್ಕೋಬೇಕು. ಹೀಗೆ ಎಳೆದು ನೋಡಿ, ಹೀಗೆ ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಮತ್ತೆ ಸ್ವಲ್ಪ ಎಳ್ಕೋಬೇಕು, ಮತ್ತೆ ಹೀಗೆ ಟ್ವಿಸ್ಟ್ ಮಾಡಬೇಕು. ಮತ್ತೆ ನಿಧಾನಕ್ಕೆ ಎಳ್ಕೊಂಡು ಹೀಗೆ ಕೈಲಿ ವಿಭೂತಿನ ಮುಟ್ತಾ ಹೀಗೆ ಟ್ವಿಸ್ಟ್ ಮಾಡ್ಕೋಬೇಕು. ಕೆಲವರು ಫ್ರೆಂಡ್ಸ್ ಈ ಬ್ಯಾಂಡೇಜ್ ಹತ್ತಿ ಇರತ್ತಲ್ಲ, ಅದರಲ್ಲಿ ಗೆಜ್ಜೆ ವಸ್ತ್ರ ಮಾಡ್ತಾರೆ. ಅದಕ್ಕಿಂತ ಈ ಥರ ಎಳೆ ಹತ್ತಿ ಏನಿರತ್ತೆ ಅದು ದೇವರಿಗೆ ತುಂಬಾ ಶ್ರೇಷ್ಠ. ಕಲರ್ ಒಂದು ವೈಟ್ ಬರುತ್ತೆ ಅಂತ ಅಷ್ಟೇ, ಅದನ್ನು ತಗೋಬೇಕು ಅಷ್ಟೇ. ವಿಭೂತಿ ಮುಟ್ಕೊಳ್ಳೋದ್ರಿಂದ ನಮಗೆ ಹೀಗೆ ಟ್ವಿಸ್ಟ್ ಮಾಡೋದಕ್ಕೆ ಈಸಿ ಆಗತ್ತೆ. ಕೆಲವರು ನೀರು ಮುಟ್ಕೊಂಡು ಮಾಡ್ತಾರೆ. ನೋಡಿ, ಎಷ್ಟು ಈಸಿಯಾಗಿ ಬಂದ್ಬಿಡತ್ತೆ. ನೋಡಿ, ಇದೇ ಥರ ನಾನು ಫುಲ್ ಎಳೆ ತಗೊಂಡಿದ್ನಲ್ಲ ಅದಿಷ್ಟಕ್ಕೂ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಗೆಜ್ಜೆನ ಇದರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ವಸ್ತ್ರ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಮತ್ತೆ ಹತ್ತಿನ ತಗೊಂಡಿದ್ದೀನಿ. ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ಸ್ವಲ್ಪ ವಿಭೂತಿನ ಹೀಗೆ ಮುಡಿಸ್ಕೊಂಡ್ಬಿಟ್ಟು ಹೀಗೆ ಟರ್ನ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಈ ಕಡೆ ಸೈಡು
ಇದಕ್ಕೆ. ಹೀಗೆ ನೋಡಿ ಒಂದು ವಸ್ತ್ರ ರೆಡಿ ಆಯ್ತು. ಇವಾಗ ಮತ್ತೊಂದು ವಸ್ತ್ರ ಮಾಡೋಣ. ಈಗ ನೀಟಾಗಿ ಹೀಗೆ ಬಿಡಿಸ್ಕೊಂಡು ನಾನಿಲ್ಲಿ ಹೀಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಅವಾಗ ಎರಡು ಕಡೆ ಮಾಡಿದ್ವಲ್ಲ, ಹೀಗೆ ಇವಾಗ 4 ಕಡೆ ಮಾಡಬೇಕು. ನೋಡಿ ಹೀಗೆ ಇದು ಗೆಜ್ಜೆ ಆಯ್ತು, ಇದು ವಸ್ತ್ರ ಆಯ್ತು. ಇವಾಗ ನೋಡಿ ನಾನು ಸ್ವಲ್ಪ ಅರಿಶಿನ ಹೀಗೆ ಒಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಇಲ್ಲೇ ಸ್ವಲ್ಪ ನಾನು ಎಣ್ಣೆನೂ ತಗೊಂಡಿದ್ದೀನಿ. ಈ ಅರಿಶಿನ ಹೀಗೆ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನ ಹೀಗೆ ನೋಡಿ 2 ಬೆರಳಿಗೆ ಹೀಗೆ ಹಾಕ್ಕೊಂಡ್ಬಿಟ್ಟು ಹೀಗೆ ಒಂದು ಬಿಟ್ಟು ಒಂದಕ್ಕೆ ಹೀಗೆ ಅರಿಶಿನ ಹಚ್ಕೋತಾ ಇದ್ದೀನಿ. ಹೀಗೆ ಅವಾಗ ಸ್ವಲ್ಪ ಮತ್ತೆ ಅರಿಶಿನ ಡಿಪ್ ಮಾಡ್ಕೊಂಡ್ಬಿಟ್ಟು ಬೆರಳಿಗೆ ಹೀಗೆ ಹಚ್ತಾ ಹೋಗಬೇಕು. ಫುಲ್ ನಾವೇನು ಗೆಜ್ಜೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದಿಷ್ಟಕ್ಕೂ ನಾನು ಹೀಗೆ ಅರಿಶಿನ ಹಚ್ಕೋತಾ ಇದ್ದೀನಿ ಫಸ್ಟು. ಇವಾಗ ನೋಡಿ ಅರಿಶಿನ ಹಚ್ಚಿ ಆಗಿದೆ. ಇವಾಗ ನಾನು ಮತ್ತೆ ಸ್ವಲ್ಪ ಕುಂಕುಮನ ಹೀಗೆ ಹಾಕ್ಕೋತಾ ಇದ್ದೀನಿ. ಮತ್ತೆ ಸ್ವಲ್ಪ ಎಣ್ಣೆನ ಹೀಗೆ ಹಚ್ಕೊಂಡು ಇವಾಗ ಎಲ್ಲೆಲ್ಲಿ ಅರಿಶಿನ ಹಚ್ಚಿದೆ ಬಿಟ್ಟಿರ್ತೀವಲ್ಲ ಮಧ್ಯಕ್ಕೆ ಅಲ್ಲೆಲ್ಲ ಹೀಗೆ ಕುಂಕುಮನ ಹಚ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಅರಿಶಿನ ಕುಂಕುಮ ಅಷ್ಟನ್ನು ಹಚ್ಚಿಬಿಟ್ಟು 2 ಎಳೆ ಮಾಡಿ ಹೀಗೆ ರೋಲ್ ಮಾಡಿಟ್ಟಿದ್ದೀನಿ. ಇವಾಗ ಈ ವಸ್ತ್ರಕ್ಕೆ ನೋಡಿ ಮತ್ತೆ ಅರಿಶಿನ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಸೈಡಲ್ಲಿ ಏನು ಈ ರೀತಿ ಮಾಡ್ಕೊಂಡಿದ್ವಲ್ಲ ನೋಡಿ ಹೀಗೆ ಅರಿಶಿನ ಹಚ್ತಾ ಇದ್ದೀನಿ ಒಂದು ಸೈಡಲ್ಲಿ, ಮತ್ತೊಂದು ಸೈಡಲ್ಲಿ ಕುಂಕುಮನ ಹಚ್ತಾ ಇದ್ದೀನಿ.
ಎರಡು ವಸ್ತ್ರಕ್ಕೂ ಸಹ ಇದೇ ರೀತಿಯಾಗಿ ಅರಿಶಿಣ ಕುಂಕುಮ ಹಚ್ಚಬೇಕು. ಒಂದರಲ್ಲಿ 2 ಪಾರ್ಟ್ ಬರುತ್ತೆ ಹಚ್ಚೋದಕ್ಕೆ, ಮತ್ತೊಂದು ವಸ್ತ್ರದಲ್ಲಿ 4 ಕಡೆ ಬರುತ್ತಲ್ವ, 4 ದಿಕ್ಕಲ್ಲೂ. ಹಾಗಾಗಿ ನೋಡಿ, 2ಕ್ಕೆ ಅರಿಶಿಣ, 2ಕ್ಕೆ ಕುಂಕುಮ ಬರುತ್ತೆ. ನಾವು ಯಾವುದೇ ರೀತಿ ಸಣ್ಣ ಪುಟ್ಟ ಶುಭ ಸಮಾರಂಭಗಳಿರಲಿ, ಈ ರೀತಿ ಗೆಜ್ಜೆ ವಸ್ತ್ರನ ನಾವು ಮನೆಯಲ್ಲೇ ಮಾಡ್ಕೋಬೋದು. ತುಂಬಾ ಸುಲಭ. ಎಲ್ಲದು ಅಂದರೆ ಹೀಗೆ ನಾವು ಎಳ್ಕೊಂಡು ಹೀಗೆ ಟ್ವಿಸ್ಟ್ ಮಾಡ್ತೀವಲ್ಲ, ಆವಾಗ ಎಲ್ಲ ಹತ್ತಿನೂ ಎಳೆದಾಗ ಒಂದೇ ಸೈಜಲ್ಲಿ ಬರಬೇಕು ಫ್ರೆಂಡ್ಸ್. ಆವಾಗ ಗೆಜ್ಜೆ ವಸ್ತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ಒಂದೆರಡು ಸರಿ ಹಾಳಾಗ್ಬೋದು ನೀವು ಮಾಡ್ತಾ, ಆದರೆ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಮಾಡ್ತಾ ಹೋದರೆ ಕರೆಕ್ಟಾಗಿ ಬರುತ್ತೆ. 2 ಎಳೆ ಮಾಡಿಬಿಟ್ಟು ದೇವರಿಗೆ ನಾವು ಸಮರ್ಪಣೆ ಮಾಡ್ತೀವಿ. ನೋಡಿದ್ರಲ್ವ ಫ್ರೆಂಡ್ಸ್, ಎಲ್ಲ ಶುಭ ಸಮಾರಂಭಗಳಿಗೂ ಬೇಕಾಗುವಂತಹ ಗೆಜ್ಜೆ ವಸ್ತ್ರವನ್ನು ನಾವು ಇವತ್ತೇ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮೆಲ್ಲರಿಗೂ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇವಾಗಂತೂ ಹಬ್ಬಗಳ ಸಾಲಲ್ವಾ, ಈ ರೀತಿ ಗೆಜ್ಜೆ ವಸ್ತ್ರನ ಮಾಡಿಟ್ಕೊಂಡು ನಾವು ಹಾಕ್ಕೋಬೋದು. ಫಸ್ಟು ಗೆಜ್ಜೆ ವಸ್ತ್ರನ ನಾವು ರೆಡಿ ಮಾಡಿಟ್ಕೊಂಡು ಆಮೇಲೆ ನಾಳೆ ಹಬ್ಬ ಇದೆ ಅಂತ ಅಂದರೆ ಇವತ್ತಿನ ದಿವಸ ಅರಿಶಿಣ ಕುಂಕುಮನ ಹಚ್ಚಿ ಇಟ್ಕೋಬೋದು. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.